ಗೋಪಿ ನೀನ್ ಸೈಡ್ಗೆ ಹೋಗ್ಬಿಟ್ಟೆ. ಮೇಡಮ್ ಈ ಕಡೆ ಇಲ್ಲಿ कांग्रेस पार्टी की बाबा साहेब अम्बेडकर के बाबा साहेब अम्बेडकर के डीके शिवकुमार के डीके सुरेश के कुमारಣ್ಣ के ಶೋಭಾ ಅಕ್ಕಕ್ಕೆ ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಬೇಕು, ತುಂಬ ಲೇಟ್ ಆಯಿತು. ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮಾತಾಡಲ್ಲ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ ನೀವು ಏನಕ್ಕೆ ಬಂದಿದ್ದೀರಾ ಅಂತೇಳಿ. ಕಾರ್ಮಿಕ ಇಲಾಖೆಯಿಂದ ಇರುವಂಥ ಸವಲತ್ತುಗಳು, ಮನೆ ಕೆಲಸ ಮಾಡೋರಾಗಿರ್ಬೋದು, ಗಾರೆ ಕೆಲಸ ಮಾಡೋರಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಎಲ್ಲ ರೀತಿಯ ಕಾರ್ಮಿಕರ ವರ್ಗ ಏನಿದೆ ಅವರಿಗೆ ಕಾರ್ಮಿಕ ಇಲಾಖೆಯಿಂದ ಇರುವಂಥ ಸವಲತ್ತುಗಳನ್ನ ಕೊಡಿಸ್ಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಡಿ.ಕೆ. ಸುರೇಶ್ ಸರು ಮತ್ತು ನಮ್ಮ ಏನು ಒಂದು ಲೋಕಲ್ ಲೀಡರ್ಗಳಾದಂಥ ಶೋಭಾಕ್ ಅವರು ಮತ್ತು ಕುಮಾರಣ್ಣ ಮತ್ತು ಇವರು ಕಿರಣ್ ಸರು ಮತ್ತು ಸತ್ಯನಾರಾಯಣ ಸರು ಮತ್ತು ಎಲ್ಲ ಟೀಮು, ಎಲ್ಲರದ್ದು ಹೆಸರು ತೊಗೊಳಕ್ಕಾಗಲ್ಲ, ಎಲ್ಲರೂ ಸೇರಿ ಗೌರ್ಮೆಂಟಿಂದ ಸಿಗೋವಂಥ ಫೆಸಿಲಿಟೀಸ್ನ ನಿಮಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮನ ನಾವು ಕಾರ್ಮಿಕ ಇಲಾಖೆಯವ್ರ ಜೊತೆ ಅಂದರೆ ಗೌರ್ಮೆಂಟ್ ಆಫೀಸರ್ಸ್ ಜೊತೆ ಸೇರ್ಕೊಂಡು ಮಾಡ್ತಾ ಇರುವಂಥದ್ದು. ದಯವಿಟ್ಟು ಪ್ರತಿಯೊಬ್ಬರೂ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಹಾಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರಾದರೂ ಮಾಡಿಸ್ಕೊಂಡಿಲ್ಲ, ಕಾರ್ಡ್ಗಳು ಮಾಡಿಸ್ಕೊಂಡಿಲ್ಲ ಅಂತ ಇದ್ದರೆ ಅಂಥವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ಮಾಡಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಭುವನೇಶ್ವರಿ ನಗರದ ನಿವಾಸಿಗಳಿಗೆ ನಾವು ವಂದನೆಗಳು ಅಂತ ಇವತ್ತು ಇಲ್ಲಿ ಕಾರ್ಮಿಕ ಕಾರ್ಡ್ಗಳನ್ನ ಮಾಡ್ತಾಯಿದ್ದೀವಿ. ಪ್ರಮುಖವಾಗಿ ಡ್ರೈವರ್ಗಳಿಗೆ ಇರ್ಬೋದು, ಅದೇ ರೀತಿ ನಮ್ಮ ಮನೆ ಕೆಲಸ ಮಾಡ್ತಾ ಇರೋರು, ಅದೇ ರೀತಿ ಚೌರಿಕರೆ ಆಗಿರ್ಬೋದು, ಅಗಸರೆ ಆಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳು, ಇವರಿಗೆಲ್ಲ ಅಂಬೇಡ್ಕರ್ ಸಹಾಯಹಸ್ತ ಅಂತ ಒಂದು ಯೋಜನೆಯನ್ನು ನಮ್ಮ ಕಾರ್ಮಿಕ ಇಲಾಖೆ ಹಮ್ಮಿಕೊಂಡಿದೆ. ಇದರ ಅಡಿಯಲ್ಲಿ ನಿಮಗೆಲ್ಲರಿಗೂ ಇವಾಗ ಗುರುತಿನ ಚೀಟಿಗಳನ್ನ ಮಾಡ್ತಾ ಇದ್ದೀವಿ. ಅದನ್ನು ಸದುಪಯೋಗ ನೀವೆಲ್ಲ ಪಡ್ಕೊಬೇಕು. ಅದ್ರ ಪ್ರಯೋಜನ ಏನಂದರೆ ನಿಮ್ಗೇನೋ ಅಪಘಾತ ಆದರೆ 1 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡ್ತಾರೆ. ಅಪಘಾತ ಆಗಿ ಮರಣ ಆದರೆ ನ್ಯಾಚುರಲ್ ಡೆತ್ ಅದು 10,000 ರೂಪಾಯಿ ಕೊಡ್ತಾಯಿದೆ. ಈ ಯೋಜನೆ ಇವಾಗ ಮೊದಲೇ ಆಗಿರೋದ್ರಿಂದ ಇವಾಗ ನೆಕ್ಸ್ಟು ಇದನ್ನು ಮುಂದುವರೆದಾಗಿ ಬೋರ್ಡಲ್ಲಿ ಡಿಸೈಡ್ ಆದಮೇಲೆ ನೆಕ್ಸ್ಟ್ ಬೇರೆ ಯೋಜನೆಗಳು ಬರುತ್ತೆ. ಅದೇ ರೀತಿ ನಮ್ಮ ಡ್ರೈವರ್ಗಳಿಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ. ಅವರ ಅಪಘಾತ ಆಗಿ ಸಾವಾದ 5 ಲಕ್ಷ ರೂಪಾಯಿ, ಅದೇ ರೀತಿ ಅವರ ಅಪಘಾತ ಆದ 2 ಲಕ್ಷ ರೂಪಾಯಿವರೆಗೂ ಹಾಸ್ಪಿಟಲ್ ಖರ್ಚಿದೆ. ಇದೇ ರೀತಿ ಪ್ರತಿಯೊಂದು ಅನುಕೂಲಗಳು ಇದೆ. ಈ ಸರ್ಕಾರದಿಂದ ಕೊಡ್ತಾ ಇರೋಂಥ ಯೋಜನೆಗಳನ್ನ ತಾವು ಪಡ್ಕೊಬೇಕು. ಅದೇ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಆಗಿರ್ಬೋದು, ಸಿದ್ದರಾಮಣ್ಣ ಅವರು ತುಂಬ ಕಾರ್ಮಿಕರಿಗೋಸ್ಕರ 5 ಯೋಜನೆಗಳನ್ನ ನಮ್ಮ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿ ಸಕ್ಕ ಅನೌನ್ಸ್ ಮಾಡಿದ್ರು. 5 ಯೋಜನೆಗಳು ಇವತ್ತು ಎಲ್ಲರಿಗೂ ಕರೆಂಟ್ ಫ್ರೀ ಇದೆ, ಅದೇ ರೀತಿ ಬಸ್ ಫ್ರೀ ಇದೆ, ಆಮೇಲೆ ಅಕ್ಕಿ ಕೊಡ್ತಾ ಇದ್ದಾರೆ. ಇದೇ ರೀತಿ ಈ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಸಂತೋಷ್ ಲಾಡ್ ಅವರು ಸುಮಾರು ಯೋಜನೆಗಳು, ಕಟ್ಟಡ ಕಾರ್ಮಿಕರಿಗೋಸ್ಕರ ಯೋಜನೆಗಳು ಮಾಡ್ತಾ ಇದ್ದಾರೆ. ಮೊದಲು ಸುಮಾರು ಬೋಗಸ್ ಕಾರ್ಡ್ಗಳಿತ್ತು, ಅದನ್ನು ತೆಗೆದು ಇವಾಗ ನಿಜವಾದ ಕಾರ್ಮಿಕರಿಗೆ ಸವಲತ್ತುಗಳು ದೊರಕುವಂಥ ಕಾರ್ಯವನ್ನು ನಮ್ಮ ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಾರಿಗೆ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಸಾಹೇಬರು ಅಷ್ಟೇ, ಇವರು ನಮ್ಮ ಆಟೋ ಚಾಲಕರಿಗೆ ಇರ್ಬೋದು, ಎಲ್ಲರಿಗೂ ತುಂಬ ಅನುಕೂಲವಾದಂಥ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ಇವೆಲ್ಲ ಸದುಪಯೋಗ ನೀವೆಲ್ಲ ಪಡ್ಕೊಬೇಕು. ಅದೇ ರೀತಿ ಎಲ್ಲರೂ ಕಾರ್ಡ್ ಮಾಡಿಸ್ಕೊಳ್ಳಿ. ಕಾರ್ಡ್ ಇಲ್ಲ ಅಂದರೆ ಏನೂ ಪ್ರಯೋಜನ ಆಗಲ್ಲ. ನಿಮ್ಮ ಹತ್ರ ಕಾರ್ಡ್ ಇದ್ದರೆ ನೀವು ಸರ್ಕಾರದಿಂದ ಏನು ಬೇಕೋ ಸವಲತ್ತುಗಳು ಪಡ್ಕೊಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ತಾವು ಸಾರಿಗೆ ಒಂದು ಇಲಾಖೆಯಲ್ಲಿ ಒಂದು ಗೋಲ್ಡ್ ಮೆಂಬರ್ ಆಗಿದ್ದೀರಾ. ಈ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಜನ ಜಿಲ್ಲೆಗಳಲ್ಲಿ ಕೂಡ ಕಾರ್ಮಿಕರಿದ್ದಾರೆ. ಅವರಿಗೆ ಈ ಸೌಲಭ್ಯಗಳನ್ನು ತಲುಪಿಸೋಕ್ಕೆ ಯಾವ ಎಲ್ಲ ಕಾರ್ಮಿಕ ಇಲಾಖೆ ಅಥವಾ ಸಾರಿಗೆ ಇಲಾಖೆ ಹಮ್ಮಿಕೊಂಡಿದೆ. ತಾವು ತಮ್ಮ ಒಂದು ಸದಸ್ಯತ್ವ ಪಡೆದಿರೋ ಮೇಲೆ ತಮ್ಮ ಮುಂದಿನ ಕಾರ್ಯಕ್ರಮ ಯಾವ ರೀತಿ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ಸಾಹೇಬರು, ಇದೇ ರೀತಿ ನಮ್ಮ ಗುರುಗಳಾದಂಥ ಪುಟ್ಸ್ವಾಮಿ ಗೌಡರು ಹಾಗೂ ಸಂತೋಷ್ ಲಾಡ್ ಅವರು ನನ್ನ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಇದಕ್ಕೆ ನಾವು ನಿರ್ದೇಶಕರಾಗಿ ನನ್ನ ನೇಮಕ ಮಾಡಿದ್ದಾರೆ. ಇವಾಗ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಅದೇ ರೀತಿ ಅಂದರೆ ಡ್ರೈವರ್ಸ್ ಇರ್ಬೋದು, ಅದೇ ರೀತಿ ಕಾರ್ಮಿಕರು ಅಂದರೆ ಮೆಕ್ಯಾನಿಕ್ಗಳು ಸಹ ಬರ್ತಾರೆ, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋ ಇವತ್ತು ಪಂಚರ್ ಹಾಕೋ ಹುಡುಗನವ್ರಿಗೂ ಇದು ಈ ಇಲಾಖೆಗೆ ಬರ್ತಾರೆ. ಅವ್ರನ್ನೆಲ್ಲ ಇಲಾಖೆಗೆ ನಾನು
ನೋಂದಣಿ ಮಾಡಿ ಅವರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ಇವತ್ತಿನ ದಿವಸ ನಮ್ಮ 3 ದಿವಸ ಪ್ರತಿ ವಾರದಿಂದ ನಾನು ಜರ್ನಳ್ಳಿ ನಮ್ಮ ವಾರ್ಡಲ್ಲಿ ಮಾಡ್ತಾಯಿದ್ದೆ. ನಮ್ಮ ರೇವಣ್ಣ, ನಮ್ಮ ಮಂಜು, ಗೋಪಾಲು, ಇವರೆಲ್ಲ ನಮ್ಮ ಕೃಷ್ಣಣ್ಣ, ಆಮೇಲೆ ನಮ್ಮ ವೆಂಕಟೇಶು, ವಸಂತು, ಇವರೆಲ್ಲ ಇಲ್ಲಿ ಲೋಕಲ್ ಮಾಡಬೇಕು ಅಂದರು. ಅದೇ ನಮ್ಮ ಯೂತ್ ಕಾಂಗ್ರೆಸ್ ಲೋಕಿ, ಆಮೇಲೆ ಹರ್ಷ, ಇವರೆಲ್ಲ ಸೇರಿಕೊಂಡು ಇಲ್ಲಿ ಮಾಡಬೇಕು ಅಂದರು. ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಹರೀಶ್ ಅವರು, ಆಮೇಲೆ ಬ್ಲಾಕ್ ಅಧ್ಯಕ್ಷರಾದ ನವೀನ್ ಅವರೆಲ್ಲ ಇಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಮಾಡ್ತಾಯಿದ್ದೀವಿ. ಇದೇ ರೀತಿ ಪ್ರತಿಯೊಂದು ವಾರ್ಡಲ್ಲೂ ಸಹ ಮಾಡೋಣ. ಕಾರ್ಮಿಕರು ಎಲ್ಲಿದ್ದಾರೆ ಆ ಜಾಗದಲ್ಲಿ ನಾವೇ ಬರ್ತೀವಿ. ನಮ್ಮ ಕಾರ್ಮಿಕ ಇಲಾಖೆ ಬಂದು ನಿಮ್ಮ ಜೊತೆ ಕೈ ಜೋಡಿಸುತ್ತೆ. ಇವತ್ತಿನ ದಿವಸ 5 ಜನ ಕಾರ್ಮಿಕ ಇಲಾಖೆಯಿಂದ ಡಿಒಗಳನ್ನ ಕಳಿಸಿ ನಮ್ಗೆ ಇಲ್ಲಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಆಯುಕ್ತರಾದಂಥ ಚಿದಾನಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಇದು ಆಕ್ಚುಲಿ ಆಗಿ ಏನು ಕಾರ್ಮಿಕರಿಗೆ ಮಾಡ್ಕೊಡ್ತಿದಾರಲ್ಲ ಸವಲತ್ತು ತುಂಬಾ ಚೆನ್ನಾಗಿದೆ. ಇದು ಏನು ಅವ್ರು ಇನ್ಸೂರೆನ್ಸ್ ಹೇಳ್ತಿರ್ಬೋದು, ಇನ್ನೊಂದು ಹೇಳ್ಬೋದು ಕಟ್ಟಡ ಕಾರ್ಮಿಕರಿಗೆ ಹೇಳ್ತಿರ್ಬೋದು, ಮತ್ತೆ ಲೇಬರ್ ಕಾರ್ಡ್ ಅವ್ರಿಗೆ ಇಶ್ಯೂ ಮಾಡಬೇಕು, ಡ್ರೈವರ್ಸ್ಗೆ ಎಲ್ಲರೂ ಮಾಡ್ಕೊಡ್ತಿರೋದು ಅನುಕೂಲವಾಗೇ ಇದೆ. ಅದರಿಂದ ಅವರಿಗೆ ಉಪಯೋಗ ಆಗುತ್ತೆ, ಫ್ಯಾಮಿಲಿಗೆ. ಆಮೇಲೆ ಅವ್ರಿಗೆ ವೈಯಕ್ತಿಕವಾಗಿ ಯಾವುದಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದನ್ನ ಮಾಡ್ಕೊಡ್ತಿದ್ದಾರೆ. ಈ ಕಾರ್ಯಕ್ರಮ ನಡೀತಿರೋದ್ರಿಂದ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ ಜನಕ್ಕೋಸ್ಕರ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಇನ್ನೂ ಕಾರ್ಯಕ್ರಮ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಆಯೋಜನೆ ಇದು ಮಾಡಿಕೊಟ್ಟಿರೋ ಶೋಭಾ ಗೌಡ ಅವರಿಗೆ, ಆಮೇಲೆ ಕುಮಾರಣ್ಣ ಅವರಿಗೆ, ಆಮೇಲೆ ಜಿಲ್ಲಾ ಅಧ್ಯಕ್ಷರಾಗಿ ಸತ್ಯನಾರಾಯಣ ಅವರಿಗೆ ತುಂಬ ಧನ್ಯವಾದ. ನಿರ್ಮಲಾ ವಸಂತಪುರ ವಾರ್ಡು ಇದು ಸೇವೆ ಸಂಸ್ಥೆ ಮಾಡ್ತಾ ಇದ್ದಾರೆ. ಬಡವರಿಗೆ, ಬಗ್ಗರಿಗೆ, ಕಾರ್ಮಿಕರಿಗೆ, ಡ್ರೈವರ್ಗಳಿಗೆ, ಕೆಲಸ ಮಾಡೋರಿಗೆ, ಮನೆ ಕೆಲಸದವರಿಗೆ, ಬೀದಿ ವ್ಯಾಪಾರಿಗಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಕ್ರಮ ತಗೊಂಡು ಇವಾಗ ಮಾಡ್ತಾ ಇದ್ದಾರೆ. ಮಾಡೋದ್ರಲ್ಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನು ಮುಂದೆ ಇದೇ ಥರ ಜನರಿಗೆ ಸಹಕಾರ ಮಾಡಿದ್ರೆ ಜನ ಎಲ್ಲರಿಗೂ ಬಂದು ಮಾಡಿಸ್ಕೊತಾರೆ, ಜನಗಳಿಗೂ ಒಳ್ಳೇದಾಗತ್ತೆ ಅನ್ನೋದು ಅಭಿಪ್ರಾಯದಿಂದಲೇ ನಾವೆಲ್ಲರೂ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಮಾಡ್ತೀವಿ. ಏನೇ ಕಷ್ಟ ಸುಖ ಬಂದು ಮುಂದೆ ನಾವು ಭಾಗಿಯಾಗಿ ನಿಂತ್ಕೊಂಡು ನಾವು ಮಾಡ್ತೀವಿ ಅಂತ ಇಷ್ಟೇ. ನನ್ನ ಹೆಸರು ಚಂದ್ರಿಕಾಂತ. ನಾನು ಲೇಬರ್ ಕಾರ್ಡ್ ಮಾಡ್ಸಕ್ಕೆ ಬಂದಿದ್ದೀನಿ. ನಾನು ಉದ್ಯೋಗ, ನನ್ನ ಕುಕಿಂಗ್ ಕೆಲಸ ಮಾಡ್ತೀನಿ, ಅಡುಗೆ ಕೆಲಸ. ಇದು ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಮಾಡ್ಸಕ್ಕೆ ಬಂದಿದ್ದೀನಿ. ಇದರಲ್ಲಿ ಇನ್ಶೂರೆನ್ಸ್ ಎಲ್ಲ ಇದೆ, ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಇದೆ, ಅನುಕೂಲ ಇದೆ ತುಂಬಾ. ಅದಕ್ಕೋಸ್ಕರ ಇದನ್ನು ಮಾಡಿಸ್ಲಿಕ್ಕೆ ನಾನು ಬಂದಿದ್ದೀನಿ. ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಸತ್ಯನಾರಾಯಣವರು ಕಾರ್ಮಿಕರಿಗೆ ಸರ್ಕಾರದಿಂದ ಸಲ್ಲಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಅವರು ಅದನ್ನು ಸಾರ್ವಜನಿಕರಿಗೆ, ಬಡವರಿಗೆ, ಕಟ್ಟಡ ಕಾರ್ಮಿಕರಿಗೆ, ದೀನದಲಿತರಿಗೆ ಅವರು ಅದನ್ನು ಉಪಯೋಗ ಪಡೆಯೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟವ್ರೆ. ಅವರಿಗೆ ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂಥ ಕೆ ಪುಟ್ಟಸ್ವಾಮಿಯವರ ಪರವಾಗಿ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಅಧ್ಯಕ್ಷಗಳಿದ್ದಾರೆ. ಆದರೆ ನಮ್ಮ ಬೆಂಗಳೂರು ರಾಜಧಾನಿಯಾದಂಥ ಈ ಸೌತಲ್ಲಿ ವಿಭಾಗದಲ್ಲಿ ಈ ಸತ್ಯನಾರಾಯಣವರ ಆತ್ಮೀಯ ಬಳಗ, ನಮ್ಮ ಕಾರ್ಮಿಕ ಮುಖಂಡರುಗಳು, ನಮ್ಮ ಕಾರ್ಮಿಕ ಪದಾಧಿಕಾರಿಗಳು ಒಟ್ಟಾಗಿ ಅನೇಕ ಜಾಗಗಳಲ್ಲಿ ಹಂತವಾಗಿ ಆರೋಗ್ಯ ಶಿಬಿರವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದು ಸಾರ್ವಜನಿಕರಿಗೆ ಅದು ಉಪಯೋಗ ಪಡ್ಕೊಳ್ಳಿಕ್ಕೆ ಹೆಚ್ಚಿನ ರೀತಿ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಪ್ರಶಂಸಿಸ್ತೇನೆ. ಹಾಗೆ ಅನೇಕ ಸೌಲಭ್ಯಗಳಿದೆ. ಆ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಉಪಯೋಗ ಆಗಲಿಕ್ಕೆ, ಸಫಲತೆ ಆಗಲಿಕ್ಕೆ ಈ ಥರ ಒಂದು ಸಂಘಟನೆ ಎಲ್ಲೂ ಇಲ್ಲ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಲ್ಲಿ ಎಲ್ಲ ವಿಂಗ್ಗಳಿವೆ, ಆದರೆ ಕಾರ್ಮಿಕರ ವಿಂಗು ಅತ್ಯಂತ ಪ್ರಭಾವಶಾಲಿಯಾಗಿ ಜನೋಪಯೋಗಿ ಕೆಲಸ ಮಾಡುವಲ್ಲಿ ಸಫಲರಾಗಿದ್ದಾರೆ. ಹಾಗೆ ಇನ್ನೂ ಮುಂದಿನ ದಿನಗಳಲ್ಲಿ
ನಮ್ಮ ಕರ್ನಾಟಕ ಪ್ರದೇಶ ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವರು MP ಅವರಿದ್ದಾರೆ. ಈ ಜವಾಬ್ದಾರಿನ ನಮಗೆ ಹೆಚ್ಚಿನ ರೀತಿ ಕೆಲಸ ಮಾಡಲಿಕ್ಕೆ, ಜನೋಪಯೋಗಿ ಕೆಲಸ ಮಾಡಲಿಕ್ಕೆ ಅವರು ಸಹಕಾರ ನೀಡ್ತಿದ್ದಾರೆ. ಹಾಗೆ ಜೈರಾಮ್ ಸಾರ್ ಅಂತ ನಮ್ಮ ಲೇಬರ್ಸರಿಗೆ ಉಸ್ತುವಾರಿಗೆ ಬಂದಿದ್ದಾರೆ. ಅವರು ಕೂಡ ನಮಗೆ ಹೆಚ್ಚಿನ ರೀತಿ ಸಹಕಾರ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಸವಲತ್ತುಗಳು ಏನು ಸಿಗುತ್ತೆ ಅದನ್ನು ಗುರುತಿಸಿ ಸಾರ್ವಜನಿಕರಿಗೆ ತಲುಪುವಂತೆ ಮಾಡುವಲ್ಲಿ ಯಶಸ್ವಿ ಆಗಲಿ. ನಾವು ಅವರಿಂದ ಸದಾ ನಾವು ಇರ್ತೀವಿ ಅಂತೇಳಿ ನಾನೊಂದೆರಡು ಮಾತು ತಂಗಿ ನನಗೆ ಹಲೋ